ನಮ್ಮ ಕರುನಾಡು ವೀಕ್ಷಕರಿಗೆ ನಮಸ್ಕಾರ. ನಾನು ಪವಿತ್ರ. ಸೊ ಇವತ್ತು ನೋ ವಾಟರ್ ಅಲರ್ಟ್ ಬ್ಯಾಂಗ್ಳೂರಲ್ಲಿ, ನಮ್ಮ ಕಾವೇರಿ ತಾಯಿ ಇರೋ ಅಂಥ ಬ್ಯಾಂಗ್ಳೂರಲ್ಲಿ ನೋ ವಾಟರ್ ಅಲರ್ಟ್ ಸಿಚುವೇಶನ್ ಬಂದಿದೆ. ಗ್ರೀನ್ ಸಿಟಿ, ಚಿಲ್ ಸಿಟಿ ಆಗಿದ್ದಂಥ ನಮ್ಮ ಬ್ಯಾಂಗ್ಳೂರು ಇವಾಗ ಹಾಟ್ ಆ್ಯಂಡ್ ಡ್ರೈ ಸಿಟಿಯಾಗಿ ಚೇಂಜ್ ಆಗೋಗಿದೆ. ಮತ್ತು ಬ್ಯಾಂಗ್ಳೂರು ಮುಂದೆ ಎಲ್ಲರೂ ಬೇರೆ ಸ್ಟೇಟ್ಸ್ ಎಲ್ಲ ನೀರಿಗೋಸ್ಕರ ನಿಂತ್ಕೊಂಡು ಫೈಟ್ ಮಾಡ್ತಾ ಇದ್ರೆ, ಬ್ಯಾಂಗ್ಳೂರಲ್ಲೇ ನೀರಿಲ್ಲ ಅಂತ ಸಿಚುವೇಶನ್ ಬಂದ್ಬಿಟ್ಟಿದೆ. ಆ ಸಿಚುವೇಶನ್ ಬಗ್ಗೆ ನೋಡೋಣ ಬನ್ನಿ. ಸೊ 257 ಜಾಗದಲ್ಲಿ ಕಾವೇರಿ ತಾಯಿ ಹೋಗ್ತಾ ಇದ್ದಿದ್ದಂಥ ಜಾಗದಲ್ಲಿ ಡ್ರೈ ಆಗೋಗಿದೆ. ಅದರಿಂದ ಸಪ್ಲೈ ಆಗೋ ಎಲ್ಲ ಇವಾಗ ಕಾವೇರಿ ತಾಯಿನ ನಂಬ್ಕೊಂಡೇ ವ್ಯವಸಾಯ ಮಾಡ್ತಾರಲ್ಲ, ಅವ್ರಿಗೆಲ್ಲ ಇವಾಗ ಬಂದು ಮೋಸ ಆಗಿದೆ. ನೀರು ಇಲ್ದಿರ ಇವಾಗ ಅವ್ರು ಹಾಕಿರೋ ವ್ಯವಸಾಯಿಗೆ, ಅವ್ರು ಹಾಕಿರೋ ಬೆಳೆಗೆಲ್ಲ ನೀರಿಲ್ದಿರ ಏನು ಮಾಡೋದು ಅಂತ ಗೊತ್ತಿಲ್ದಿರ ನಿಂತ್ಕೊಂಡಿದ್ದಾರೆ. ಮತ್ತು ಬ್ಯಾಂಗ್ಳೂರು ಸಿಟಿಗೆ ಬಂದರೆ ಅಪಾರ್ಟ್ಸ್ಮೆಂಟು, ಪಿ ಜಿಯಲ್ಲಿ, ಹಾಸ್ಟೆಲಲ್ಲೆಲ್ಲ ವಾಟರ್ ಬಂದು ರಿಸ್ಟ್ರಿಕ್ಷನ್ ಆಗಿ ಯೂಸ್ ಮಾಡಬೇಕು, ಲಿಮಿಟ್ಸ್ ಆಗಿ ಯೂಸ್ ಮಾಡಬೇಕು ಅಂತ ಸಿಚುವೇಶನ್ ಬಂದಿದೆ. ಮತ್ತು ಅವರು ಏನು ಮಾಡೋದು ಪಾಪ, ನೀರು ಇಲ್ದಿದ್ರೆ ಅದೇದಾ ಮಾಡ್ತಾರೆ ಅವರು. ಇವಾಗ ಟ್ಯಾಂಕರ್ಸ್ಗೆ ಹೋದರೆ ಟ್ಯಾಂಕರ್ಸು 2,000 3,000 ಅಂತ ಬೆಲೆ ಎಕ್ಸ್ಕೊಂಡೇ ಹೋಗ್ತಿದ್ದಾರೆ. ಟ್ಯಾಂಕರ್ಸು ನೀರು ವಾಟರ್ ಅದು ಕ್ವಾಲಿಟಿಯಾಗಿ ಬರ್ತಿದೆಯಾ ಅಂದರೆ ಡೌಟೇ. ಯಾರಿಗೆ ಗೊತ್ತು ಅದು ಎಲ್ಲಿಂದ ಬರ್ತಿದೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಹೆಲ್ತ್ ಇಶ್ಯೂಸು, ಸ್ಕಿನ್ ಇಶ್ಯೂಸ್ ಎಲ್ಲ ಬರ್ತಿದೆ. ಮತ್ತು ನಾವು ಹಾಸ್ಪಿಟಲ್ಗೆ ಹೋದರೆ ಏನಾದರೂ ಸಮಸ್ಯೆ ಅಂತ ಹಾಸ್ಪಿಟಲ್ಗೆ ಹೋದರೆ ನೀವು ನೀರು ಕುಡೀರಿ ಚೆನ್ನಾಗಿ ಅಂತ ಹೇಳ್ತಾರೆ. ಇವಾಗ ನೀರೇ ಇಲ್ಲ, ಆ ಸಿಚುವೇಶನಲ್ಲಿ ಇದ್ದೀವಿ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಿಗೆ ಬಂದಿದ್ದ ಸಿಚುವೇಶನ್ ಏನಿದು ಏನು ಅಂತಾನೆ ಗೊತ್ತಿಲ್ಲ ನಮಗೆ. ಇದಕ್ಕೆ ಸರ್ಕಾರ ಮುಂದೆ ಏನೇನು ಸ್ಟೆಪ್ ಎತ್ತಿದ್ದಾರೆ ಅನ್ನೋದನ್ನ ನೋಡೋಣ. ಈ ಸಮಸ್ಯೆ ಕಡಿಮೆ ಆಗ್ತಿದೆಯಾ? ಇನ್ನೂ ಹೇಳೋಕ್ಕೋದ್ರೆ ಮಾರ್ಚ್ ಇವಾಗಲೇ ಸ್ಟಾರ್ಟು, ಸಮ್ಮರ್ ಇನ್ನೂ ಬಂದೇ ಇಲ್ಲ. ಸಮ್ಮರ್ ಬರೋದಕ್ಕೆ ಮುಂಚೆನೇ ನೀರಿಲ್ಲ ಅನ್ನೋ ಸಿಚುವೇಶನ್ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ಮತ್ತು ಸಮ್ಮರ್ ಇನ್ನು ಮಾರ್ಚ್, ಏಪ್ರಿಲ್, ಮೇ ಆ ಸಿಚುವೇಶನ್ ಎಲ್ಲ ಏನೇನಾಗುತ್ತೆ? ಏನಿದು ಸಮ್ಮರ್ ಇನ್ನೂ ಸ್ಟಾರ್ಟೇ ಆಗಿಲ್ಲ, ಅದಕ್ಕೆ ಮುಂಚೆನೇ ಇಷ್ಟೊಂದು ಸಮಸ್ಯೆ. ಸಮ್ಮರ್ ಸ್ಟಾರ್ಟ್ ಆದಮೇಲೆ ಇನ್ನೂ ಎಷ್ಟು ಸಮಸ್ಯೆ ಬರ್ತೈತೆ. DMC ಶಿವಕುಮಾರ್ ಅವರು ನೀರು ಟ್ಯಾಂಕರ್ಸ್ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮಾರ್ಚ್ 7 ಅಂತ ಡೆಡ್ಲೈನ್ ಕೊಟ್ಟಿದ್ರು. ಅದಕ್ಕೆ ಎಲ್ಲ ಟ್ಯಾಂಕರ್ಸು ಅದಾವುದು ರಿಜಿಸ್ಟ್ರೇಷನ್ ಯಾವ್ದ್ಯಾವ್ದು ಮಾಡಿಲ್ಲೋ ಆ ಟ್ಯಾಂಕರ್ಸ್ನೆಲ್ಲ ಸೀಸ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಬಂದು ತಂದಿದ್ದಾರೆ. ಇದು ನಿಮ್ಮ ಮುಂದೆ ನಾವು ತಂದಿಡ್ತೀನಿ. ಮತ್ತು ಇನ್ನು ಈ ಸಿಚುವೇಶನ್ ಏನೇನು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಂತ ನೋಡೋಣ ಬನ್ನಿ. ಥ್ಯಾಂಕ್ ಯು.